ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೀಸ್ ಕಿಚನ್. ನಾನಿವತ್ತು ಚೆನ್ನ ಮಸಾಲ ಚೆನ್ನ ಮಸಾಲ ಬಟರ್ ಚೆನ್ನ ಮಸಾಲ ತುಂಬ ಈಸಿ. ಮೊದಲಿಗೆ ನಾನು ಒಂದು 1/4 kg ಚೆನ್ನ ತೊಗೊಂಡು ಒಂದು 2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸಾಫ್ಟ್ ಆಗಿದೆ. ಇದಕ್ಕೇನೇನು ಹಾಕಬೇಕಂದ್ರೆ ಈರುಳ್ಳಿ 1-2 ಹೆಚ್ಕೊಂಡಿದ್ದೀನಿ, ಟೊಮಾಟೊ 1-2. ನೀವು ಇದು ಚೆನ್ನ ಪೌಡ್ರ್ ಸಿಗುತ್ತೆ, ಮತ್ತು ಇದು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿಣದ ಪುಡಿ, ಇದಕ್ಕೆ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಕಡಾಯಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣವೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಕೆಲವು ಇಷ್ಟಪಡಲ್ಲ ಅಂದರೆ ಜೀರಿಗೆ ಬೇಕಾಗಿಲ್ಲ. ಇದು ಒಂದು ಹಸಿಮೆಣಸಿನ್ಕಾಯಿ ನಾನು ಹೆಚ್ಚು ಹಾಕ್ಕೊಂಡಿದ್ದೀನಿ. ಖಾರ ತಕ್ಕದ್ದು ನೋಡ್ಕೊಂಡು ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಹೆಚ್ಕೊಂಡಿರೋದ್ರಿಂದ ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ, ಸ್ವಲ್ಪ ಬ್ರೌನಿಷ್ ಬರೋವರೆಗೆ. ಇದ್ರ ಜೊತೆಗೆ ನಾನು ಇವಾಗ ನೆಕ್ಸ್ಟ್ ಟೊಮಾಟೊ ಕೂಡ ಹಾಕ್ಕೊಳ್ತೀನಿ. ಟೊಮಾಟೊನು ಚೆನ್ನಾಗಿ ಸಾಫ್ಟ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇದು ಪೂರಿ ಚಪಾತಿಗೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಇವಾಗ ಚೆನ್ನ ಮಸಾಲ ಚೆನ್ನ ಪೌಡರೇ ಸಿಗುತ್ತೆ ನಿಮಗೆ, ಅದರ ತೊಗೋಬೋದು. ಇವಾಗ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ನಾನು ಇವಾಗ ಚೆನ್ನಾಗಿ ಏನು ಬೇಯಿಸಿಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾನು ಇದನ್ನು ಬೇಯಿಸ್ಕೊಂಡು ಹೋಗ್ತೀನಿ, ಮಸಾಲ ಒಂದಕ್ಕೊಂದು ಆಗಲಿ ಅಂತ. ಇದಕ್ಕೆ ನೀರು ಸ್ವಲ್ಪ, ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ತೆಳು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಆಲ್ರೆಡಿ ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಬಟರ್ ಕೂಡ ನಾನು ಸ್ವಲ್ಪ ಮೇಲೆ ಹಾಕ್ಕೊಳ್ತೀನಿ. ತುಪ್ಪ ಬಟರ್ ಯಾವುದಾದ್ರೂ ಕೂಡ ಹಾಕ್ಕೋಬೋದು ನೀವು. ಈ ಥರ ಮಕ್ಕಳಿಗೆ ಕೊಡೋದ್ರಿಂದ ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರುಚಿಕರವಾಗಿದೆ ಚೆನ್ನ ಅಂತ. ಮಕ್ಕಳು ಈ ಥರ ತಿನ್ನಲ್ಲ ಅಂದರೆ ನೀವು ಈ ಥರನೂ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇವಾಗ ನೋಡಿ ಆಲ್ರೆಡಿ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.